ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ಅಥವಾ ನೀವು ಡಿನ್ನರ್ಗೆ ರೆಡಿ ಮಾಡ್ಕೊತೀವಿ ಅಥವಾ ಟಿಫನ್ಗೆ ಮಾಡ್ಕೊತೀವಿ ಅಂತ ಅಂದ್ರೂ ಮಾಡ್ಕೋಬೋದಾದಂಥ ಒಂದು ಬೆಸ್ಟ್ ರೆಸಿಪಿ, ಹಾಗೆ ಹೆಲ್ದಿ ಜೋಳದ ರೊಟ್ಟಿ, ಹಾಗೆ ಅದ್ರ ಜೊತೆಗೆ ಮೊಳಕೆ ಕಾಳು ಪಲ್ಯನ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಯಾವುದೇ ಕಾಳುಗಳನ್ನ ಬೇಕಾದರೂ ಬಳಸ್ಬೋದು. ನಾನಿಲ್ಲಿ ಹಸಿ ಅಲಸಂದೆ ಕಾಳನ್ನು ಬಳಸಿದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ನಾನು ಹಸಿ ಅಲಸಂದೆ ಕಾಳನ್ನು ಬಿಡಿಸಿ ಇಟ್ಕೊಂಡಿರೋವಂಥದ್ದು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆ ಅದನ್ನು ಯಾವ ರೀತಿ ಪಲ್ಯ ಮಾಡೋದು ಅಂತ ಮೊದಲೇದಾಗಿ ನೋಡ್ಕೊಂಬಿಡೋಣ. ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ, ಬೇಗ ಆಗುತ್ತೆ ಅಂತ. ಹಾಗೆ ಬೇಡ ಅನಿಸೋರು ಹಾಗೆ ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಹಾಗೆ ಒಂದು ಚಿಕ್ಕ ಕುಕ್ಕರ್ನ ತೊಗೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಕರಿಬೇವಿನೆಲ್ಲ ಹಾಕಿದ್ದೀನಿ. ಅದರ ನಂತರ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಮೊಳಕೆ ಕಟ್ಟಿದ ಕಾಳು ಬಿಡಿಸಿ ರಾತ್ರಿ ಹಾಕಿ ಇಟ್ಬಿಟ್ರೆ ಹಾಗೆ ಬೆಳಗ್ಗೆ 1-2 ದಿನಕ್ಕೆಲ್ಲ ಮೊಳಕೆ ಬಂದುಬಿಡುತ್ತೆ. ಹಾಗೆ ಅದನ್ನು ಮೊಳಕೆ ಕಾಳು ಇಟ್ಕೊಂಡಿದ್ದಾದ ನಂತರ ಸಬ್ಬಸಿಗೆ ಸೊಪ್ಪನ್ನು 1 ಕಪ್ಪಷ್ಟು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕು ಅನ್ಸಿದ್ರೂ ಹಾಕೋಬೋದು. ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ, ಹಾಗೆ ಅದ್ರ ಜೊತೆಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕುಕ್ಕರ್ಗೆ ಎಲ್ಲನೂ ಡೈರೆಕ್ಟಾಗಿ ಒಂದೇ ಸಲಿಗೆ ಹಾಕಿಡ್ತಾ ಇದ್ದೀನಿ. ಉಪ್ಪು ಹಾಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು 1 ವಿಷಲ್ ಅಥವಾ 2 ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ. ಒಂದೇ ವಿಷಲ್ ಸಾಕಾಗುತ್ತೆ. ಹಸಿ ಕಾಳಾಗಿರೋದ್ರಿಂದ ಈ ರೀತಿ 1 ವಿಷಲ್ ಸಾಕಾಗುತ್ತೆ. ಒಣಗಿರೋ ಕಾಳಾದರೆ ರಾತ್ರಿ ನೆನೆ ಇಟ್ಬಿಟ್ಟು ಬೆಳಗ್ಗೆ ಮಾಡ್ಕೋಬೇಕಾಗತ್ತೆ. ಹಾಗೆ ಇವಾಗ ಅದು ಕೂಗೋಷ್ಟರಲ್ಲಿ ನಾವು ಜೋಳದ ರೊಟ್ಟಿಗೆ ಒಂದು ಹಿಟ್ಟನ್ನು ಬೇಯಿಸ್ಕೊಂಬಂದ್ಬಿಡೋಣ. ಒಂದು ಚಿಕ್ಕ ಪಾತ್ರೆ ತೊಗೊಂಡು 1 ಗ್ಲಾಸ್ ಹಿಟ್ಟಿಗೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಒಂದು ವುಡನ್ ಸ್ಟಿಕ್ ಅಥವಾ ನೀವು ಯಾವುದೇ ಸ್ಪೂನ್ ಆದರೂ ಸರಿಯೇ, ಅದನ್ನು ತೊಗೊಂಡು ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. 2 ಗ್ಲಾಸ್ ಹಿಟ್ಟಿಗೆ 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಈ ಥರ ನೀಟಾಗಿ ಮುದ್ದೆನೆಲ್ಲ ಬೇಯಿಸ್ತೇವಲ್ವ, ಅದೇ ರೀತಿಯೇ ನೀಟಾಗಿ ಯಾವುದೇ ಗಂಟಿಲ್ಲದೆ ಇರೋ ಥರ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಜೋಳದ ಹಿಟ್ಟನ್ನು ನಾವು ಅಂಗಡಿಲಿ ತರೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಜೋಳದ ಹಿಟ್ಟು ಇವಾಗ ರೆಡಿಯಾಗಿದೆ. ಅದು ಬೇಯಿಸಿದಾದ ನಂತರ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಪ್ಲೇಟ್ ಇಲ್ಲ ಬೇಡ ಅಂತಂದರೆ ಹಾಗೆ ನೀವು ಕಲ್ಲಿನ ಮೇಲೇ ಮಾಡ್ಕೋಬೋದು. ಚೆನ್ನಾಗಿ ಬಿಸಿ ಸ್ವಲ್ಪ ಆರಿದ ನಂತರ ಅದನ್ನು ನಾದ್ಕೋಬೇಕಾಗುತ್ತೆ. ಹಾಗೆ ಇವಾಗ ಈ ಕಡೆ ಪಲ್ಯಕ್ಕೂ ಕೂಡ ರೆಡಿಯಾಗಿದೆ. ಬೆಂದಿದ್ದಾದ ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ ಬೇಕು ಅನಿಸಿದ್ರೆ ಹಾಕೋಬೋದು. ನಾನು ಎಕ್ಸ್ಟ್ರಾ ಯಾವುದೇ ಮಸಾಲೆಗಳನ್ನ ಹಾಕ್ತಾ ಇಲ್ಲ, ಲೈಟಾಗಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಅಂಶ ಇರೋದು ಬೇಕು ಅಂತಂದರೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರಿನ ಅಂಶ ಬೇಕು ಅಂದರೆ ತುಂಬ ಗಟ್ಟಿ ಇರೋದ ಪಲ್ಯಗಳೇ ತುಂಬ ಚೆನ್ನಾಗಿರುತ್ತೆ. ಇವಾಗ ಪಲ್ಯ ರೆಡಿಯಾಗಿದೆ. ಹಾಗೆ ಅದನ್ನು ಒಂದು 2 ನಿಮಿಷ ಕುದಿಸಿದ್ರೆ ಪಲ್ಯ ರೆಡಿಯಾಗುತ್ತೆ. ತುಂಬ ಸುಲಭವಾಗಿ ಮಾಡುವಂಥದ್ದು, ಹಾಗೆ ಬೇಗನೆ ಆಗುವಂಥ ಒಂದು ರೆಸಿಪಿ. ಹಾಗೆ ಇವಾಗ ಜೋಳದ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದಾದ ನಂತರ ನೋಡಿ ಈ ಥರ ಬಿಲೆಗಳನ್ನ ಮಾಡ್ಕೊತಾ ಇದ್ದೀನಿ. ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಮಾಡ್ಕೊತೀವೋ ಅದೇ ಥರ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಸವರ್ಕೊಂಡು, ಜೋಳದ ಹಿಟ್ಟು ಅಥವಾ ನಾನು ಚಪಾತಿ ಹಿಟ್ಟನ್ನು ತೊಗೊತೀನಿ ಕೆಲವೊಮ್ಮೆ. ಜೋಳದ ಹಿಟ್ಟು ಬೇಕಂದ್ರೂ ತೊಗೋಬೋದು, ಅಥವಾ ನೀವು ಚಪಾತಿ ಹಿಟ್ಟನ್ನು ಕೂಡ ತೊಗೋಬೋದು. ಹಾಗೆ ಇವಾಗ ಇದನ್ನು ಸೈಡಲ್ಲಿ ಈ ಥರ ಏನು ಕಾರ್ನರಲ್ಲಿ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಎಡ್ಜಸನ್ನು ಏನು ಬಿಟ್ಟಿರುತ್ತೆ ಅದನ್ನು ಈ ಥರ ಕೂರಿಸ್ಕೊಂಡು ಕೈಗೆ ಹಿಟ್ಟನ್ನು ಸವರ್ಕೊಂಡು ಈ ರೀತಿ ಎಷ್ಟು ತೆಳುವಾಗಿ ಬೇಕಂದ್ರೂ ಕೂಡ ನಾವು ಮಾಡ್ಕೋಬೋದು. ಇದೇ ರೀತಿ ಜಾಸ್ತಿ ಪ್ರೆಷರನ್ನು ಹಾಕೋದು ಬೇಡ, ತುಂಬ ಸುಲಭವಾಗಿ ಮಾಡುವಂಥದ್ದು. ಕೈಯಲ್ಲಿ ತಟ್ಟೋ ರೂಢಿ ಇತ್ತು ಅಂಥವರು ಕೈಯಲ್ಲೇ ಕೂಡ ತಟ್ಕೋಬೋದು. ನನಗೆ ಆ ರೂಢಿ ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಲಟ್ಟಣಿಗೆ ಸಹಾಯದಿಂದ ಜೋಳದ ರೊಟ್ಟಿನ ಈ ರೀತಿ ತೆಳುವಾಗಿ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ಪ್ರೆಷರ್ ಹಾಕ್ಬಿಡಿ, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಕೆಳಗಡೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಸುಲಭವಾಗಿ ಯಾರು ಬೇಕಾದರೂ ಈ ರೀತಿ ಇದೇ ಮೆಥಡಲ್ಲಿ ನಾವು ಜೋಳದ ರೊಟ್ಟಿನ ಮಾಡ್ಕೋಬೋದಾಗತ್ತೆ. ನೋಡಿ ಇವಾಗ ಇಷ್ಟು ತೆಳುವಾಗಿ ಲಟ್ಸಿದ್ದೀನಿ. ನಿಮಗೆ ಇನ್ನೂ ತೆಳುವಾಗಿ ಕೂಡ ನಾವು ಮಾಡ್ಕೋಬೋದು. ಹಾಗೆ ಇವಾಗ ತವಾನ ಕಾಯ್ದಿಟ್ಕೊಂಡು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾದ ನಂತರನೇ ರೊಟ್ಟಿ ಹಾಕಬೇಕಾಗುತ್ತೆ. 1-2 ನಿಮಿಷ ಬಿಟ್ಟರೆ ಮೇಲ್ಗಡೆ ಡ್ರೈ ಆಗುತ್ತೆ. ನೀರು ಬೇಕನ್ಸಿದ್ರೆ ನೀರು ಹಾಕ್ಕೊಂಡು, ತುಂಬ ಹಿಟ್ಟು ಅಂಶ ಇದ್ದರೆ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿ ಉಜ್ಕೋಬೇಕಾಗುತ್ತೆ ಬಟ್ಟೆಯಲ್ಲಿ. ನನಗೆ ಏನೋ ಬೇಡ ಅನಿಸುತ್ತು, ತುಂಬ ಸಾಫ್ಟಾಗಿ ಬರ್ತಾಯಿತ್ತು ರೊಟ್ಟಿ, ಅದಕ್ಕೋಸ್ಕರ ನೀರನ್ನು ಹಾಕಿಲ್ಲ. ಬೇಕನ್ಸಿದ್ರೆ ಒದ್ದೆ ಬಟ್ಟೆ ಮಾಡಿಕೊಂಡು ಮೇಲ್ಗಡೆ ನೀರಿಂದ ಡಿಪ್ ಮಾಡಿಕೊಂಡು ನೀರಿಂದ ಬಟ್ಟೆಯಿಂದ ಒರೆಸ್ಬೋದಾಗತ್ತೆ ರೊಟ್ಟಿನ. ಅದೇ ರೀತಿ ಮತ್ತೊಂದು ರೊಟ್ಟಿನೂ ಸಹ ನಾನು ತಟ್ಟಿ ಇಟ್ಕೊಂಡಿದ್ದೆ. ಅದನ್ನು ನೋಡಿ ಇವಾಗ 2 ಸೈಡಲ್ಲಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಿದ್ರೆ ಸುಲಭವಾಗಿ ಮಾಡುವಂಥ ಜೋಳದ ರೊಟ್ಟಿ ಕೂಡ ತುಂಬಾ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಉಬ್ಬಿ ಬರ್ತಾಯಿದೆ, ಚೆನ್ನಾಗಿ ಹಿಟ್ಟು ಬೆಂದರೆ ಈ ಥರ ಸಾಫ್ಟ್ ಆಗಿರುವಂಥ ಜೋಳದ ರೊಟ್ಟಿ ಹಾಗೆ ಇರುತ್ತೆ. ಹಾಗೆ ಮೆದು ಬೇಡ, ಸ್ವಲ್ಪ ಗಟ್ಟಿ ಬೇಕು ಅನಿಸಿದ್ರೆ ತವಾ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ.
ಇವಾಗ ಜೋಳದ ರೊಟ್ಟಿ ಜೊತೆಗೆ ಮೊಳಕೆ ಕಾಳು ಪಲ್ಯನ ಸರ್ವ್ ಮಾಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ, ಇನ್ನೊಂದು ಹೊಸ ರೆಸಿಪಿ ಜೊತೆಗೆ, ಸುಲಭವಾಗಿರೋ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.